ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮ ಸೇರಿ ವಿವಿಧ ಗ್ರಾಮಗಳಲ್ಲಿ ರೈತರು ಬೆಳೆದ ಕಡಲೆ ಬೆಳೆಗೆ ಸಿಡಿರೋಗ ಹೆಚ್ಚು ಕಂಡು ಬಂದಿದ್ದು ಈ ಭಾಗದಲ್ಲಿ ರೈತರು ಆತಂಕದಲ್ಲಿದ್ದಾರೆ. ಹೌದು, ಕಳೆದ ವರ್ಷ ಅನಾವೃಷ್ಟಿಯಿಂದ ಬೆಳೆ ಬಾರದೆ ಕಂಗೆಟ್ಟಿರುವ ರೈತರು ಈ ವರ್ಷ ಅತಿ ಹೆಚ್ಚು ಕಡಲೆ ಬೆಳೆ ಬೆಳೆದಿದ್ದು ಬೆಳೆಗೆ ಸಿಡಿರೋಗ ಬಂದಿದ್ದು ಔಷಧಿ ಸಿಂಪಡಣೆ ಮಾಡಿದ್ರೂ ಕೂಡ ಹತೋಟಿಗೆ ಬಾರದೆ ದಿನ ಕಾಯಿ ಕಚ್ಚುವ ಗಿಡ ಸಮೇತ ಉಳಿತಾ ಇದೆ. ಇದರಿಂದ ಆತಂಕಗೊಂಡ ರೈತರು ಬೆಳೆ ಉಳಿಸಿಕೊಳ್ಳಲು ಧಾರವಾಡ ಕೃಷಿ ಇಲಾಖೆ ವಿಜ್ಞಾನಿಗಳು ಹಾಗೂ ಕೃಷಿ ನಿರ್ದೇಶಕರು, ಕುಂದಗೋಳ ತಾಲೂಕು ಕೃಷಿ ನಿರ್ದೇಶಕರು ಸೇರಿ ಹಲವಾರು ಅಧಿಕಾರಿಗಳು ಈಗಾಗಲೇ ಬೆಳೆಯನ್ನ ವೀಕ್ಷಿಸಿ ಈ ಬೆಳೆಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಈ ಕಡಲೆ ಬೆಳೆಗಳಿಗೆ ಹೆಚ್ಚು ಸಿಡಿರೋಗ ಕಾಣಿಸಿಕೊಂಡ್ರೆ ಸರ್ಕಾರದ ಅಧಿಕಾರಿಗಳು ರೈತರಿಗೆ ಹಾಳಾದ ಬೆಳೆ ವಿಮೆ ಬಿಡುಗಡೆ ಮಾಡುವುದನ್ನು ಬಿಟ್ಟು ಈ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ರೈತರಿಗೆ ಹಿಂಗಾರು ಮುಂಗಾರಿನ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಹಾಳಾಗಿದ್ದು ಶೀಘ್ರದಲ್ಲೇ ಬೆಳೆ ಪರಿಹಾರ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ತನಕ ಯಾವ ಒಬ್ಬ ರೈತನಿಗೂ ಬೆಳೆ ವಿಮೆ ಹಾಗೂ ಅತಿವೃಷ್ಟಿಯಿಂದ ಹಾನಿಯಾದ ಬೆಳೆ ಪರಿಹಾರವೂ ಕೂಡ ಬಂದಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ರೈತರ ನೆರವಿಗೆ ಧಾವಿಸಬೇಕು ಅಂತ ರತ್ನ ಭಾರತ ರೈತ ಸಮಾಜದ ತಾಲೂಕು ಅಧ್ಯಕ್ಷರು ಆದ ಬಸವರಾಜ್ ಯೋಗಪ್ಪನವರು ಹಾಗೂ ಚನ್ನಬಸಪ್ಪ ಸಿದ್ದನವರು, ರಾಜು ಮಲ್ಲಿಗವಾಡ, ಬಸವರಾಜ್ ಹರವಿನಾಗಪ್ಪ ಸಿದ್ದನವರ್, ಮುಕುಂ ಸಾಬ್, ರಾಟಿಮುನಿ ಖಾದರ್ ಸಾಬ್, ನದಾಫ್, ತಿರುಕಪ್ಪ ಯೋಗಪ್ಪನವರ್, ಮಂಜುನಾಥ್ ಮಲ್ಲಿಗವಾಡ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಬೇರೆ ಯಾಕೆ ಇದ್ರ ಒಳಗೆ ಕಡಿದೆ ನಮಗ್ ಬೇಕು ನೋಡ್ರಿ. ನಾವ್ ಅದಕ್ಕೆ ಏನ್ ಹೇಳ್ತೀವಿ, ಇದ್ರೊಳಗೆ ನಾವು ಇದಕ್ಕೆ ಬೀಜೋಪಚಾರ ಮಾಡಿ ಬಿತ್ತೇವ್ರಿ. ಟ್ರೈಕೋಡರ್ಮ ಮಾಡಿ ಕೃಷಿ ಇಲಾಖೆನ ತೊಗೊಂಬಂದು ಮಾಡ್ಯಾರ. ಕೆಲವರ ವೈಯಕ್ತಿಕವಾಗಿ ಬೇರೆ ಕಡೆ ತೊಗೊಂಡ್ಬಂದು ಮಾಡ್ಯಾರ. ಈಗ ಒಂದ್ಸರಿ ಏನಾಗ್ತತಿ ಅಂತಂದ್ರ ಬೆಳೆ ಪರಿವರ್ತನೆ ಆಗತ್ತೆ. ಕೂಡ ಬೆಳೆ ಪರಿವರ್ತನೆ ಬೇಕಾಗ್ತದೆ. ಯಾಕಂದ್ರ ಮನ್ಯಾಗ ಒಂದ್ ಹುಡುಗ ನೆಗಡಿ ಬಂತ ಮನಿ ಮಂದಿಗೆ ಹಂಗ ಇಲ್ಲಿ ಏನಾಗಿರ್ತೈತಿ, ಮೊದ್ಲ ನೀವ್ ಹೆಸರು ಬಿತ್ತಿರ್ತೀರಿ. ಹೆಸರಿಗೂ ಒಂದಿಟ್ಟ ರೋಗ ಬರ್ತೈತಿ. ಅಂದ್ರೆ ಹೆಸರಿಗೂ ಆಹಾರ ಸಿಗ್ತೈತಿ, ಅಂದ್ರೆ ಮುಂಗಾರಿಗೂ ಆಹಾರ ಸಿಗ್ತೈತಿ, ಹಿಂಗಾರಿಗೂ ಆಹಾರ ಸಿಗ್ತೈತಿ ಅಂದ್ಮೇಲೆ ಆ ಜೀವಿ ಇದ್ರೊಳಗೆ ಉಳಿತೈತಿ. ಈ ವರ್ಷ ಏನ್ ಮಾಡ್ಯಾರ, ಆದ ವರ್ಷ ಈಗ ಇದು ಕಡ್ಲೆ ಆಗೈತಲ್ಲ, ಮುಂದಿನ ಸಲ ನೀವು ಹಿಂಗಾರಿಗೆ ಹಾಕ್ಬೇಕಾದ್ರ ಜೋಳ ಬಿತ್ರಿ, ಇಲ್ಲಾಂದ್ರೆ ಗೋಧಿ ಬಿತ್ರಿ. ಒಂದ್ ವರ್ಷ ಬದಲಾವಣೆ ಮಾಡ್ಬೇಕು. ಆಮೇಲೆ ನೀವು ತಿಪ್ಪಿ ಗೊಬ್ಬರ ಹಾಕ್ತಿರ್ತಿರ್ಲಿ, ಈಗ ಬ್ಯಾಸಿಗೆ ಹಾಕ್ಬೇಕಾದ್ರೆ ಟ್ರೈಕೋಡರ್ಮ ಮಿಕ್ಸ್ ಮಾಡಿ ಅವಾಗನೇ ತಿಪ್ಪಿ ಗೊಬ್ಬರ ಹಾಕ್ರಿ. ಬ್ಯಾಸಿಗೆ ಹಾಕ್ಬೇಕು. ಅವಾಗ ಹಾಕಿದ್ರಿ ಅಂತಂದ್ರೆ ನಿಮ್ಮ ಮತ್ತೆ ಮುಂಗಾರಿಗೆ ಮಳೆ ಆಗ್ತೈತಿ. ಆ ಟ್ರೈಕೋಡರ್ಮ ಸಗಣಿ ಗೊಬ್ಬರ ಜೊತೆಗೆ ಇದ್ದದ್ದ ಭೂಮಿಯಾಗ ಉಳ್ಕೊಂಡ್ಬಿಡ್ತೈತಿ. ಚಲೋ ಕೆಲಸ ಮಾಡ್ತೈತಿ. ಬೀಜೋಪಚಾರಕ್ಕಿಂತ ಅವಾಗ ಭಾಳ ಚಲೋ ಕೆಲಸ ಮಾಡ್ತೈತಿ. ಅದನ್ನ ಮಾಡ್ರಿ. ಅದ್ ಮಾಡಿದ್ರೆ ಕಂಟ್ರೋಲ್ ಆಗ್ತೈತಿ, ಬೆಳೆ ಪರಿವರ್ತನೆ ಆಗತ್ತೆ. ಆಮೇಲೆ ಇಷ್ಟೊಳಗ ಒಂದು 10% ಅಂದ್ರೆ ನೀವು ಎಷ್ಟೋ ಬೀಜೋಪಚಾರ ಮಾಡಿದ್ರೆ 10% ಹೋಗಿ ಹೋಗ್ತೈತಿ. ಅವಾಗ ಹೇಳಿಕೆ ಒಂದು ಕೆಜಿಗೆ 10 ಗ್ರಾಮ್ ಹೇಳ್ತೈತಿ. ಮುಂದೆ ನೀವು ಹೇಳ್ದಂಗ ಟ್ರೈಕೋಡರ್ಮ ಸರ್ವೆ ಆಗ್ಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಅಪ್ಲೈಡ್ ಥ್ರೂ ಸಾಯಿಲ್ ದ್ಯಾಟ್ ಟು ವಿತ್ ಫೈನಲಿ ಡಿಕಂಪೋಸ್. ಅದು ಆಗ್ತಾ ಇಲ್ಲ. ಯಾರು ತಿಪ್ಪಿ ಗೊಬ್ಬರ ಹಾಕ್ಬೇಕಂತ ನೋಡ್ರಿ. ನಿಮ್ಗೆ ಯಾವುದೇ ಗಿಡ ಕೊಳತೈತಿ ಅಥವಾ ಒಣಗಾಕತೈತಿ ಅಂತಂದ್ರೆ ಬಟ್ ಈ ಗಿಡನ ಹಿಂಗೆ ಅಡ್ಡ ಸೀಳ್ಬೇಕು. ಹಿಂಗೆ ಅಡ್ಡ ಸೀಳ್ ನೋಡ್ಬೇಕು. ಅಡ್ಡ ಸೀಳಿದಾಗ ಒಳಗೆ ಕಪ್ಪಾಗಿತ್ತು ಅಂತಂದ್ರೆ ರೋಗ ಬಂದೈತಿ ಅಂತ ಅರ್ಥ. ಒಳಗೆ ಬೆಳ್ಳಗಿತ್ತು ಅಂತಂದ್ರೆ ರೋಗ ಬಂದಿಲ್ಲ. ಯಾವುದೋ ಕಡ್ಲಿ ಸಿಡಿ ರೋಗ ಬಂದ ಭಾಳ ಹಾನಿ ಆಗೈತಿ. ಸರ್ಕಾರ ಇಲ್ಲಿವರೆಗೂ ನಾವು ಬೆಳೆ ವಿಮೆ ತುಂಬಿದ್ವಿ. ಹೊಳ್ಳಿ ಬೆಳೆ ಪರಿಹಾರ ಹಾಕ್ತಾನೆ ಅಂತೇಳಿಂದ ಈ ಧಾರವಾಡ ಜಿಲ್ಲಾದಾಗ ₹1 ಬೆಳೆ ಪರಿಹಾರನ ಹಾಕೋಲ್ರಿ. ಈಗ ನೋಡ್ರಿ, ಎಲ್ಲ ಕಡ್ಲೆಲ್ಲ ಸಂಪೂರ್ಣ ನಮೂನಿ ಸಿಡಿ ರೋಗ ಬಂದು ಎಲ್ಲ ಸಡ ಹೊಂಟತಿ. ಮೊನ್ನೆ ತಜ್ಞರು ಬಂದಿದ್ರು, ಮೊನ್ನೆ ಕೃಷಿ ಅಧಿಕಾರಿಗಳು ಬಂದಿದ್ರು ಹೊಲಕ್ಕೆ. ನೋಡಿ ಅದ್ರ ಬಗ್ಗೆ ಒಳ್ಳೆ ಚಲೋ ಐತಿ ಬೆಳೆ ಅಂತ ಅಂದ್ರೆ. ಈಗಂತೂ ವಿಪರೀತ ಸಂಪೂರ್ಣ ಬಾಧ ಆಗತ್ತೆ ಕಡ್ಲಿ, ಏನೇನಿಲ್ಲ ಈ ಥರ ಆಗೈತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ, ಶೀಘ್ರ ನಮ್ಮ ಧಾರವಾಡ ಜಿಲ್ಲಾಕ್ಕೆ ಮಳೆಯಿಂದ ಹಾನಿಯಾದ ಪರಿಹಾರ ಹಾಕ್ಬೇಕು. ಹಾಗೂ ಬೆಳೆ ವಿಮೆ ಹಿಂಗಾರಿ ಹಾಗೂ ಮುಂಗಾರಿ ಬೆಳೆ ವಿಮೆ ತುಂಬೈತಿ. ಆ ಬೆಳೆ ವಿಮೆನೂ ಶೀಘ್ರ ಬಿಡುಗಡೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.